ಹಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಗೆಳೆಯರೆ ರಿಲಯನ್ಸ್ ಜಿಯೋ ಕಡೆಯಿಂದ ಜಿಯೋ ಫೋನ್ 3 ಗೆಳೆಯರೆ ಜಿಯೋ ಫೋನ್ 3 ಈಗ ಯಾವಾಗ ಬರುತ್ತೆ ಮತ್ತು ಹೇಗೆ ಲಾಂಚ್ ಆಗುತ್ತೆ ಮತ್ತು ಇದರಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಮತ್ತು ಇದು ಎಷ್ಟು ಬೆಲೆಯಲ್ಲಿ ಬರುತ್ತೆ ಎಲ್ಲವುದರ ಒಂದು ಮಾಹಿತಿಯನ್ನು ಹೊರಗೆ ಬಿಟ್ಟಿದ್ದಾರೆ ಗೆಳೆಯರೆ. ಗೆಳೆಯರೆ, ಈಗ ನೀವು ಕಾಯೋದು ಮುಗಿತು ಗೆಳೆಯರೆ. ಈಗ ಏನಿದ್ರು ನೀವು ಆರ್ಡರ್ ಮಾಡುವ ಒಂದು ಸಮಯ ಗೆಳೆಯರೆ. ಗೆಳೆಯರೆ, ಈಗ ಇದನ್ನು ಹೇಗೆ ಆರ್ಡರ್ ಮಾಡಬೇಕಂತ ಕೂಡ ತಿಳಿಸಿದ್ದಾರೆ ಗೆಳೆಯರೆ. ಅದನ್ನು ಸಹ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಗೆಳೆಯರೆ. ಈ ಒಂದು ಫೋನ್ ಯಾವಾಗ ಲಾಂಚ್ ಆಗುತ್ತೆ ಮತ್ತು ಇದರ ಒಂದು ಬೆಲೆ ಏನು, ಇದರಲ್ಲಿ ಏನೇನು ಸಿಗುತ್ತೆ ಎಲ್ಲವುದರ ಒಂದು ಮಾಹಿತಿ ಕೊಡ್ತೇನೆ ಗೆಳೆಯರೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಸಣ್ಣದಾಗಿರುತ್ತೆ, ಅದಕ್ಕೆ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಗೆಳೆಯರೆ. ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೆಳೆಯರೆ, ಅದೇನಪ್ಪ ಅಂತಂದರೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂತಹ ಒಳ್ಳೆ ವಿಡಿಯೋಗಳನ್ನ ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದೇ ರೀತಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆದರೆ ಸೂಪರ್ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೆಳೆಯರಿಗೆ, ಈ ಒಂದು ಫೋನ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಹೇಳ್ತೇನೆ ಗೆಳೆಯರೆ. ಅದಕ್ಕೂ ಮೊದಲು ಈ ಒಂದು ಫೋನ್ನಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ಫಾಸ್ಟಾಗಿ ಹೇಳ್ಬಿಡ್ತೇನೆ ಗೆಳೆಯರೆ. ಗೆಳೆಯರೆ, ಈ ಒಂದು ಫೋನ್ನಲ್ಲಿ ನಿಮಗೆ 5 ಇಂಚಿನ ಒಂದು HD ಒಂದು ಡಿಸ್ಪ್ಲೇ ಸಿಗುತ್ತೆ ಗೆಳೆಯರೆ. ಮತ್ತು ನಿಮಗೆ ಇದರಲ್ಲಿ 25 ಮೆಗಾಪಿಕ್ಸೆಲ್ನ ಒಂದು ರಿಯರ್ ಕ್ಯಾಮ್ರಾ ಅಂದರೆ ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ ಗೆಳೆಯರೆ. ಮತ್ತು 5 MP ಅಂದರೆ 5 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಸಿಗುತ್ತೆ ಗೆಳೆಯರೆ. ಮತ್ತು ಇದರಲ್ಲಿ ನಿಮಗೆ ಮೀಡಿಯಾಟೆಕ್ನ ಒಂದು ಪ್ರೊಸೆಸರ್ ಸಿಗುತ್ತೆ ಗೆಳೆಯರೆ. ಮತ್ತು ಇದರಲ್ಲಿ 4000 mAh ಒಂದು ಬ್ಯಾಟ್ರಿ ಕೂಡ ಸಿಗುತ್ತೆ ಗೆಳೆಯರೆ. ಮತ್ತು ಇದರಲ್ಲಿ ಡ್ಯುಯಲ್ ಸಿಮ್ ಒಂದು ಸಪೋರ್ಟ್ ಕೂಡ ಸಿಗುತ್ತೆ ಗೆಳೆಯರೆ. ನೀವು 2 ಸಿಮ್ ಆದರೂ ಯೂಸ್ ಮಾಡಬಹುದು ಅಥವಾ ಒಂದು ಸಿಮ್ ಮತ್ತು ಒಂದು ಮೈಕ್ರೋ SD ಕಾರ್ಡ್ ಅನ್ನು ಸಹ ಯೂಸ್ ಮಾಡಬಹುದು ಗೆಳೆಯರೆ. ಮತ್ತೆ ಈ ಒಂದು ಫೋನ್ ನಲ್ಲಿ ನಿಮಗೆ ಮಿನಿಮಮ್ 2 GB ರ್ಯಾಮ್ ಇರುತ್ತೆ ಗೆಳೆಯರೆ. ಮತ್ತೆ ಇಂಟರ್ನಲ್ ಸ್ಟೋರೇಜ್ 16 GB ಅಷ್ಟು ಇರುತ್ತೆ ಗೆಳೆಯರೆ. ಗೆಳೆಯರೆ, ಈಗ ಈ ಒಂದು ಫೋನ್ ಜೊತೆಗೆ ಗೆಳೆಯರೆ ಇನ್ನೂ 2 ಫೋನ್ಗಳು ಲಾಂಚ್ ಆಗ್ತಾ ಇದಾವೆ ಗೆಳೆಯರೆ. ಟೋಟಲಿ ನಿಮಗೆ 3 ಫೋನ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಈಗ ಇದರಲ್ಲಿ 2 5G ಫೋನ್ ಇರ್ತವೆ ಗೆಳೆಯರೆ, ಒಂದು ಮಾತ್ರ 4G ಫೋನ್ ಇರುತ್ತೆ ಗೆಳೆಯರೆ. ಮತ್ತು 4G ಫೋನ್ ನ ಬೆಲೆ 3000 ರೂಪಾಯಿಗಿಂತಲೂ ಕಡಿಮೆ ಇರುತ್ತೆ ಗೆಳೆಯರೆ. ಗೆಳೆಯರೆ, ಈಗ 3000 ರೂಪಾಯಿಗಿಂತಲೂ ಕಡಿಮೆ 4G ಫೋನ್ ಮತ್ತು 5000 ರೂಪಾಯಿಗಿಂತಲೂ ಕಡಿಮೆಯಲ್ಲಿ ಇನ್ನೊಂದು ಫೋನ್, ಒಂದು 5G ಫೋನ್ 5000 ರೂಪಾಯಿಗಿಂತ ಕಡಿಮೆ ಬೆಲೆ ಇದೆ. ಮತ್ತೆ ಇನ್ನೊಂದು ದೊಡ್ಡ ಸ್ಪೆಸಿಫಿಕೇಶನ್ಸ್ ಅಂದ್ರೆ ಮಿನಿಮಮ್ 8 GB ರ್ಯಾಮ್ ಇರುತ್ತೆ ಮತ್ತು 28 ಇಂಟರ್ನಲ್ ಮೆಮೊರಿ ಇರುತ್ತೆ ಗೆಳೆಯರೆ. ಮತ್ತೆ ಈ ಒಂದು ಫೋನ್ ನ ಬೆಲೆ 10,000 ರೂಪಾಯಿಗಿಂತಲೂ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಗೆಳೆಯರೆ, ಈಗ ಇದೊಂದು ಅಫಿಷಿಯಲ್ ಆದ ಒಂದು ಸ್ಟೇಟ್ಮೆಂಟ್ ಬಂದಿದೆ ಗೆಳೆಯರೆ. ಮತ್ತೆ ಈ ಒಂದು ಫೋನ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಕೇಳೋದಾದ್ರೆ ಗೆಳೆಯರೆ, ಈ ಒಂದು ಫೋನ್ ಬರುವ ದೀಪಾವಳಿಯಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಗೆಳೆಯರೆ, ಇದೊಂದು ಪಕ್ಕ ನ್ಯೂಸ್ ಗೆಳೆಯರೆ. ಮತ್ತೆ ಇದನ್ನ ಆರ್ಡರ್ ಹೇಗೆ ಮಾಡ್ಬೇಕಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಗೆಳೆಯರೆ. ಈಗ ನೀವು ಆರ್ಡರ್ ಬೇಕಪ್ಪ ಅಂತಂದ್ರೆ ನೀವು ಈ ಒಂದು ಫೋನ್ ಅನ್ನು ಈಗಲೇ ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕಪ್ಪ ಅಂತಂದ್ರೆ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರನ್ನು ಮತ್ತೆ ನಿಮ್ಮ ಅಡ್ರೆಸ್ ಅನ್ನು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕಾಮೆಂಟ್ ಮಾಡಿ ಗೆಳೆಯರೆ. ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ಮತ್ತೆ ನಿಮ್ಮ ನಂಬರ್ ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಗೆಳೆಯರೆ. ನೀವು ಕಾಮೆಂಟ್ ಮಾಡಿದ ಪ್ರತಿಯೊಂದು ಹೆಸರು ಮತ್ತು ಅಡ್ರೆಸ್ಗೆ ಆ ಒಂದು ಫೋನ್ ಬುಕ್ ಆಗುತ್ತೆ ಗೆಳೆಯರೆ. ಅದಕ್ಕೆ ನೀವು ಬುಕ್ ಮಾಡುವ ಹಾಗಿದ್ರೆ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು ಗೆಳೆಯರೆ. ಗೆಳೆಯರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತೆ ಈ ಒಂದು ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಗೆಳೆಯರೆ. ಶೇರ್ ಮಾಡಿದಾಗ ಮಾತ್ರ ನಿಮಗೆ ಈ ಒಂದು ಫೋನ್ ಬುಕ್ ಆಗುತ್ತೆ ಗೆಳೆಯರೆ. ಅದಕ್ಕೆ ನೀವು ಈಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೇನೆ ಗೆಳೆಯರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.